ನಮಸ್ಕಾರ. ಇವತ್ತು ಎಲ್ರಿಗೊಂದು ಕಾಡುವಂಥ ಸಮಸ್ಯೆ ಏನು ಅಂತಂದರೆ, ಈ ಲೈಂಗಿಕತೆ ಬಗ್ಗೆನೇ ಭಾಳಷ್ಟು ಜನರಿಗೆ ಪ್ರಶ್ನೆಗಳಿರ್ತಾವೆ. ಏನು ಅಂದರೆ, ಅತಿ ಹೆಚ್ಚು ಮೈಥುನ ಮಾಡಿದ್ರೆ ಸಮಸ್ಯೆ ಆಗುತ್ತಾ, ಅಥವಾ ಮಾಡದೇ ಇದ್ರೂ ಸಮಸ್ಯೆ ಆಗುತ್ತಾ, ಏನಾದರೂ ಅತಿ ಹೆಚ್ಚು ಮಾಡಿದ್ರೆ ಏನಾಗುತ್ತೆ, ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಎಲ್ಲರೂ ಭಾಳ ಸಮಸ್ಯೆ. ಏನು ಮಾಡಬೇಕಾ, ಮಾಡಿದ್ಮೇಲೆ ಏನಾಗುತ್ತೆ, ಅತಿ ಹೆಚ್ಚು ಹಸ್ತಮೈಥುನ ಮಾಡಿದ್ರೆ ಏನಾಗುತ್ತೆ, ಇವೆಲ್ಲವನ್ನು ಕುರಿತು ತಲೆಯಲ್ಲಿ ಏನೋ ಹಾಕೋತಾರೆ. ನೋಡಿ, ನಿಮ್ಮನ್ನು ಹೇಳ್ತೀನಿ, ಒಂದು ವಿಡಿಯೋ ಬರುತ್ತೆ, ಉದಾಹರಣೆಗಾಗಿ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಏನು ಬರುತ್ತೆ ಅಂದರೆ, ಹಸ್ತಮೈಥುನ ಯಾವಾಗ ಮನಸ್ಸಿನಲ್ಲಿ ಮಾಡಬೇಕು, ಲೈಂಗಿಕ ಕ್ರಿಯೆ ಆಸಕ್ತಿ ಬಂತು ಅಂದರೆ, ಮನದಲ್ಲಿ ಬಂತು ಅಂದರೆ ನೀವು ಯಾವಾಗ ಮಾಡ್ತೀರಾ, ಮಾಡಿದ ತಕ್ಷಣ ಕೇವಲ 24 ಗಂಟೆಗಳಲ್ಲಿ ಆ್ಯಸ್ ಇಟ್ ಈಸ್ ಮೊದಲೇ ಇದ್ದ ಶಕ್ತಿ ಮತ್ತೆ ಮರಳಿ ರೆಡಿ ಆಗುತ್ತೆ ಅಂತ ನೀವೇನಾದರೂ ವಿಡಿಯೋ ಈ ಥರ ಕೇಳಿದ್ರೆ ಅಂದರೆ, ಆ ವಿಡಿಯೋಗೆ ಲಕ್ಷಾಂತರ ಲೈಕ್ಸ್ನ ಕೊಟ್ಬಿಟ್ಟು ಕೋಟ್ಯಾಂತರ ಮನಸ್ಸಿನಲ್ಲಿ ಅದ್ಭುತವಾದವನ್ನು ಹಾರೈಸ್ತೀರ, ವೆರಿ ಗುಡ್ ಅಂತೀರ. ನೋಡಿ, ಈ ರೀತಿ ಹೇಳಿದಾಗ ನೀವು ಎಷ್ಟು ಖುಷಿಯಾಗಿರ್ತೀರ ಅಂದರೆ, ಅವತ್ತಿನ ದಿವಸ ಆನಂದೋ ಆನಂದ. ಅದಕ್ಕೆ ಆ ಆನಂದ ಇರಲಿ, ಪರವಾಗಿಲ್ಲ. ಮತ್ತೊಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ಏನು ಹೇಳ್ತಾರೆ ಅಂದರೆ, ಹಸ್ತಮೈಥುನ ಮಾಡಿದ್ರೆ ನಿಮ್ಮ ಜೀವನ ನರಕ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ಮತ್ತೆ ಡನ್ ಅಲ್ಲ, ನೀವು ನಿಮ್ಮಲ್ಲಿ ವಿಚಾರ ಮಾಡುವಂಥ ಶಕ್ತಿ ಇಲ್ಲ ಅಂತ ಅರ್ಥ. ಏನು, ಯಾರೋ ಒಂದು ವಿಡಿಯೋ ಒಳ್ಳೇದು ಬಂತು ಅಂದರೆ ಅವಾಗ ನೀವು ಖುಷಿಯಾಗಿರ್ತೀರ, ಮತ್ತೊಂದು ವಿಡಿಯೋ ಬಂತು ಮತ್ತೆ ಡಲ್ ಆಗ್ತೀರ. ಯಾಕೆ ಹೀಗೆ ಅಂತ, ಅದು ನಿಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಅಂತ ಅರ್ಥ. ನೋಡಿ, ಆ ಮನಸ್ಥಿತಿನ ಸರಿಯಾದ ರೀತಿಯಿಂದ ಮಾಡ್ಕೋಬೇಕಿತ್ತು ಅಂತಂದರೆ, ಇವತ್ತು ನಮ್ಮ ಶಾಸ್ತ್ರದಲ್ಲಿ ಏನೋ ಒಂದು ಕೊಟ್ಟಿದ್ದಾರೆ ಅಂದರೆ ವೈಜ್ಞಾನಿಕ ತಳಹದಿಯ ಮೇಲೆ ಕೊಟ್ಟಿದ್ದಾರೆ. ನೋಡಿ, ನೀವು ಚೆಕ್ ಮಾಡಿ, ಪರವಾಗಿಲ್ಲ. ಆದರೆ ಏನೇ ಇಲ್ಲರೆ, ನೀವು ಅತಿ ಹೆಚ್ಚು ಮಾತಾಡಿದ್ರೂ ಸಮಸ್ಯೆ ಆಗುತ್ತೆ, ಅತಿ ಹೆಚ್ಚು ಒಣ ನೋವು ಮಾಡಿಕೊಂಡ್ರು, ಅತಿ ಹೆಚ್ಚು ಚಿಂತೆ ಮಾಡಿದ್ರು ಸಮಸ್ಯೆ. ಅತಿ ವರ್ಜಯತ್ ಅಂತ ಕರೀತಾರೆ. ಅತಿ ವರ್ಜಯತ್ ಅಂದರೆ ಏನೂ ಹೆಚ್ಚಾಗಬಾರ್ದು ಅಂತ. ನೀವು ನೋಡಿ, ಅತಿ ಹೆಚ್ಚು ಮಾತಾಡ್ತಿದ್ದೀರಾ ಸಮಸ್ಯೆ ಆಗುತ್ತೆ, ಅತಿ ಹೆಚ್ಚು ನೋವಿನ ಪಡ್ತಿದ್ದೀರಾ ಸಮಸ್ಯೆ ಆಗುತ್ತೆ, ಚಿಂತೆ ಮಾಡ್ತಿದ್ದೀರಾ ಸಮಸ್ಯೆ ಆಗುತ್ತೆ, ಏನೇ ಹೆಚ್ಚು ಮಾಡಿದ್ರು ಸಮಸ್ಯೆ ಆಗುತ್ತೆ ಅಲ್ವಾ? ಹಾಗೇ ರೀ ಇದನ್ನು ಕೂಡ. ಯಾರೋ ಒಬ್ಬರು ವಿಡಿಯೋದಲ್ಲಿ ಹೇಳ್ತಾರೆ ಅಂದರೆ ನೀವು ತಲೆ ಕೆಡಿಸ್ಲಿಕ್ಕೆ ಹೋಗ್ಬೇಡಿ. ನೀವು ಅತಿ ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗುತ್ತೆ. ಅದು ನಿಮ್ಗೆ ನೀವು ಮತ್ತು ನಮ್ಮನ್ನು ನೀವು ಉಳಿದ್ರೋ ತೆಗೆದ್ರೋ ಗೊತ್ತಿಲ್ಲ, ನಾನು ಇದ್ದೀನಿ ಹೇಳ್ತಿದ್ದೇನೆ. ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಸಪ್ತಧಾತುಗಳು ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ, ಈ ಸಪ್ತಧಾತುಗಳು ನಮ್ಮ ಶರೀರದಲ್ಲಿ ಆಗಬೇಕಿತ್ತು ಅಂತಂದರೆ ಮುಖ್ಯವಾಗಿ ನಮ್ಮ ಮನಸ್ಥಿತಿ ಚೆನ್ನಾಗಿರಬೇಕು. ಮತ್ತು 7ನೇ ಧಾತು ಶುಕ್ರ ಅಂದರೆ ಸ್ಪರ್ಮ್ ಏನು ಹೇಳ್ತೀವಲ್ಲ, ಅದು ಸರಿಯಾದ ರೀತಿಯಿಂದ ಈ ಶರೀರದಲ್ಲಿ ಇತ್ತು ಅಂದರೆ ಇಡೀ 7 ಧಾತುಗಳು ಅದ್ಭುತವಾಗಿರ್ತವೆ. 7 ಧಾತುಗಳು ಸರಿಯಾಗಿದ್ದು ಅಂದರೆ ಓಜ್ ಧಾತು ಅದ್ಭುತವಾಗಿರುತ್ತೆ. ಓಜ್ ಇತ್ತು ಅಂದರೆ ಯಾವಾಗಲೂ ಹೊಳಿತಾ ಇರ್ತೀರ, ಯಾವಾಗಲೂ ಲವಲವಿಕೆಯಿಂದ ಕೂಡಿರ್ತೀರ. ಅದಕ್ಕೆ ಇದರಿಂದ ನೀವೇನಾದರೂ ಶಾಶ್ವತ ಸುಖವನ್ನು ಪಡ್ಕೊಳ್ಬೇಕಿತ್ತು ಅಂತಂದರೆ ನಾನು ಹೇಳಿದ ಇಷ್ಟ ನೋಡಿ, ಇದ್ದಿಂದ ಏನು ಸತ್ಯ ಇದನ್ನು ಅದನ್ನು ಒಪ್ಕೊಳ್ಳಿ. ಯಾರೋ ಒಬ್ರು ಬಂದು ಹೇಳಿದ್ರು ಖುಷಿ, ಯಾರೋ ಹೇಳಿದ್ರೆ ಕಷ್ಟ, ಯಾಕೆ ಇವೆಲ್ಲ ಬೇಕು? ನಿಮ್ಮ ಜೀವನ ನಿಮ್ಮದಲ್ವಾ, ಬೇರೆಯವ್ರಿಗೋಸ್ಕರ ಬದುಕ್ತಿದ್ದೀರಾ, ಬದುಕಿ, ಪರವಾಗಿಲ್ಲ. ನಾನು ಹೇಳೋ ಉದ್ದೇಶ ಏನು ಅಂದರೆ, ಇದ್ದಿಂದ ಹೇಳ್ತಾ ಇದ್ದೀನಿ, ಅದನ್ನು ಫಾಲೋ ಮಾಡಿ ಅಷ್ಟೇ. ಅತಿ ಹೆಚ್ಚು ನೀವೇನಾದರೂ ಹಸ್ತಮೈಥುನ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತವಾಗಿಯೂ ಅದರಿಂದ ಸಮಸ್ಯೆ ಆಗುತ್ತೆ, ಖಂಡಿತವಾಗಿ ಸಮಸ್ಯೆ ಆಗುತ್ತೆ. ಸಪ್ತ ಧಾತುಗಳು ಸಂಪೂರ್ಣವಾಗಿ ನಶಿಸ್ತಾ ಹೋಗ್ತವೆ ಅತಿ ಹೆಚ್ಚು ಮಾಡಿದ್ರೆ ಅಂತಂದರೆ, ನೆನ್ಪಿಟ್ಕೊಳ್ಳಿ. ನಿಮಗೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಏನೇ ಆಗಿರಲಿ ಮನಸ್ಸನ್ನು ಶ್ರೀಕೃಷ್ಣ ಹೇಳ್ತಾನಲ್ಲ, ಅಭ್ಯಾಸ ಮತ್ತು ವೈರಾಗ್ಯ ಅಂತ. ಅಭ್ಯಾಸ, ವೈರಾಗ್ಯ, ಮತ್ತು ಅದರೊಳಗೆ ಜ್ಞಾನ ಬೇಕು. ಜ್ಞಾನದಿಂದ ಅಭ್ಯಾಸ ಮಾಡಿ, ನಿಮ್ಮ ಮನಸ್ಸು ಆ ಕಡೆ ಹೋಗುತ್ತೆ, ಕತ್ತೆ ಕಡೆ, ಅದು ಏನಂತ ಹೇಳ್ತಾರಲ್ಲ, ಕೆಟ್ಟ ಕಲ್ಮಶ ಕಡೆ ಹೋಗ್ತಾ ಇರುತ್ತೆ. ಅದನ್ನು ಮತ್ತೆ ತರಬೇಕು, ಆಗಲ್ಲ, ಮತ್ತೆ ತರಬೇಕು, ಹೋಗುತ್ತೆ, ಮತ್ತೆ ಈಗ ಬಿಡಬಾರ್ದು, ಅದನ್ನು ಮತ್ತೆ ತರಬೇಕು, ಅದು ಹೋಗುತ್ತೆ ನಿಮ್ಮ ಮನಸ್ಸಲ್ಲಿಗೆ, ಮತ್ತೆ ತರಬೇಕು. ಅದನ್ನು ಪ್ರಯತ್ನ ಪಟ್ಟು ಏನು ಮಾಡಬೇಕು ಅಂತಂದರೆ ಅದನ್ನು ನಿಮ್ಮ ವಶದಲ್ಲಿ ಮಾಡ್ಕೋಬೇಕಷ್ಟೇ. ಮಾಡ್ಕೋಬೇಕಷ್ಟೇ ಅಲ್ವಾ? ಇದನ್ನು ಬಿಟ್ಬಿಟ್ಟು ನೀವೇನೋ ಬೇರೆ ಬೇರೆ ಹಾಗಿಲ್ಲ ಹೇಗಿಲ್ಲ ಹಾಗೆ ಇಲ್ಲ. ನೋಡಿ, ಈಗ ಸಮಸ್ಯೆ ಆಗಿದೆ, ನಿಮಗೇನೋ ಲೈಂಗಿಕತೆಯಲ್ಲಿ ಸಮಸ್ಯೆ ಆಗ್ತಿದೆ, ಮಕ್ಕಳಾಗ್ತಾ ಇಲ್ಲ, ಮತ್ತು ಅದು ಆಸಕ್ತಿ ಇಲ್ಲ ಅಂತಂದರೆ ನಿಮಗೆ ಆಯುರ್ವೇದ ಶಾಸ್ತ್ರದಲ್ಲಿ ವಾಜೀಕರಣ ಚಿಕಿತ್ಸೆ ಇದೆ. ಅದು ಮಾಡಿಕೊಂಡಿದ ನಂತರ ನೀವು ಹಿಂದೆ ಮಾಡುವಂಥ ತಪ್ಪುಗಳನ್ನೆಲ್ಲ ಬಿಡ್ತಾ ಹೋಗಿ. ಏನೇ ಒಂದು ಅತಿ ಹೆಚ್ಚು ಆಯಿತು ಅಂದರೆ ಅದು ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರ ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕಿತ್ತು ಅಂತಂದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಜೀವನದಲ್ಲಿ ನಾವು ಕೇವಲ ಇಷ್ಟಕ್ಕೆ ಬಂದಿಲ್ಲ, ನಾವು ಅಂದರೆ ಕೇವಲ ಲೈಂಗಿಕತೆಗೆ ಬಂದಿಲ್ಲ. ನಾವು ಈ ಜೀವನದಲ್ಲಿ ನಾವು ಈ ಶರೀರ ಬಂದಿದೆ ಅಂತಂದರೆ ಇದು ಒಂದು ಮುಕ್ತಿಯ ದ್ವಾರ ಅಂತ ಕರೀತಾರೆ. ಇದನ್ನು ಸರಿಯಾದ ರೀತಿಯಿಂದ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ಈ ಜೀವನ ಇದೆ, ಮತ್ತು ಮೋಕ್ಷ ಪಡೆಯೋದಕ್ಕೋಸ್ಕರ ಈ ಶರೀರ ಇದೆ. ಆ ಶರೀರವನ್ನು ಸರ್ವನಾಶ ಮಾಡದೇನೆ ನಿಮ್ಮ ಜೀವನದಲ್ಲಿ ಶಾಶ್ವತ ಸುಖವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಎಲ್ಲವನ್ನೂ ತಿಳಿದುಕೊಂಡು ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲದೆ ಹಣೆ ಬರ ಕೂಡ ತಿಳಿಯುವ ಶಕ್ತಿ ನಮ್ಮ ಯೋಗಶಾಸ್ತ್ರ ಮತ್ತು ಆಯುರ್ವೇದ ಶಾಸ್ತ್ರಕ್ಕಿದೆ. ಅದನ್ನೆಲ್ಲವನ್ನು ಪ್ರಯತ್ನಪಟ್ಟು ನಿಮ್ಮ ಶಕ್ತಿ, ಮನೋಬಲ ಮತ್ತು ಬುದ್ಧಿಬಲ ಎರಡನ್ನೂ ಉಪಯೋಗಿಸ್ಕೊಂಡು ನಿಮ್ಮ ಜೀವನವನ್ನು
ಉತ್ತುಂಗ ಶಿಖರಕ್ಕೆ ಅಂದರೆ ಶಾಶ್ವತ ಸುಖದತ್ತ ಕೊಂಡುಕೊಂಡು ಒಯ್ಯುವಂಥ ಸಾಮರ್ಥ್ಯ ನಿಮ್ಮಲ್ಲಿದೆ. ಕೊಂಡುಕೊಂಡು ಒಯ್ದು ಶಾಶ್ವತ ಸುಖದತ್ತ ಒಯ್ಯಿರಿ ಅಂತ ಹೇಳ್ತಾ, ಮತ್ತು ಏನಾದರೂ ಲೈಂಗಿಕತೆ ಬಗ್ಗೆ ಏನಾದರೂ ಸಮಸ್ಯೆ ಪ್ರಶ್ನೆಗಳೇನಿದ್ರೆ ನೀವು ಕಮೆಂಟ್ ಹಾಕಿ, ನಾನು ಖಂಡಿತವಾಗಿ ಉತ್ತರಿಸ್ತೀನಿ ಅಂತ ಹೇಳ್ತಾ, ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.